ಪ್ರಶಾಂತ್ ಕಿಶೋರ್ ಅವರು ಬಂಕೀಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇದೊಂದು ಐತಿಹಾಸಿಕ ರಾಜಕೀಯ ಬೆಳವಣಿಗೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಂಕೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸುರಾಜ್ ಪಕ್ಷದ ಪರವಾಗಿ ಕೆಲಸ ಮಾಡಿದಂತಹ ಶರತ್ ದೇವ್ ಅವರಿದ್ದಾರೆ. ಶರತ್ ದೇವ್ ಅವರು ಈ ಹಿಂದೆ ಬಿಹಾರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಜನಸುರಾಜ್ ಪಕ್ಷದ ಪರ ಕೆಲಸ ಮಾಡಿದ್ರು. ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ರು. ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಪಾಟ್ನಾದ ಬಂಕೀಪುರಕ್ಕೆ ತೆರಳಿ ಅಲ್ಲಿ ಒಂದು 18ರಿಂದ 20 ದಿವಸಗಳ ಕಾಲ ಪ್ರಶಾಂತ್ ಕಿಶೋರ್ ಪರ ಕ್ಯಾಂಪೇನ್ ಮಾಡಿದ್ದಾರೆ. ಸೊ ಶರತ್ ದೇವ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಈಗ ಪ್ರಶಾಂತ್ ಕಿಶೋರ್ ಅವರು ಸ್ಪರ್ಧೆ ಮಾಡಿದಂತ ಪ್ರಥಮ ಚುನಾವಣೆ, ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲಿ ಸ್ಪರ್ಧೆ ಮಾಡಿ 1996ರಿಂದ ಮತ್ತೆ ಬಿಜೆಪಿಯ ಭದ್ರಕೋಟೆ ಆಗಿದೆ ಆ ಕ್ಷೇತ್ರ. ಅದನ್ನ ಹೇಗೆ ಪ್ರಶಾಂತ್ ಕಿಶೋರ್ ಭೇದಿಸಿದ್ರು ಅಂತ ಬಹಳ ಕುತೂಹಲ ಇದು. ಸರ್ ನೋಡಿ, ನಾನು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಪ್ರಶಾಂತ್ ಕಿಶೋರ್ ಜೊತೆ ಇಂದಾನೆ. ನಾವು ಫಸ್ಟ್ ನಮ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಬಿಜೆಪಿ ಜೊತೆ ಪ್ರಧಾನಿ ಮೋದಿ ಅವ್ರನ್ನ ಪ್ರಧಾನಿ ಮಾಡೋದ್ರಿಂದಾನೆ ನಾವು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಪ್ರಶಾಂತ್ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಕನ್ಸಲ್ಟೆಂಟ್ ಅಂತ ಗುರುತಿಸ್ಕೊಂಡಿದ್ದು ಇದೇ ಬಿಜೆಪಿ ಅವರನ್ನ ಪ್ರಧಾನಿ ಮಟ್ಟಕ್ಕೆ ತರೋದ್ರಲ್ಲಿ ಯಶಸ್ವಿ ಆದ್ರಿಂದಾನೇ ಗುರುತಿಸ್ಕೊಂಡಿದ್ದು. ಇವತ್ತು ಎಲ್ಲರ್ಚೆ ಮಾಡ್ತೀವಿ, 35 ವರ್ಷ ಆಡಿದ ಕೋಟೆಯನ್ನು 30 ದಿನದಲ್ಲಿ ಪ್ರಶಾಂತ್ ಭೇದಿಸ್ಬಿಟ್ರು ಅಂತ ಹೇಳಿ. ಹೌದು, ಈ ಮಾತು ಸತ್ಯ. ಯಾಕಂದ್ರೆ ಈ ಸತ್ಯ ಆಗಿದೆ. ಇಷ್ಟ ದಿನ ಪ್ರಶಾಂತ್ ಬಗ್ಗೆ ಯಾವಾಗ ನಾವು 243 ಕ್ಷೇತ್ರ ಹೇಳ್ತಿದ್ವಿ, ಹೇಗೆ ಪ್ರಶಾಂತ್ ಇಷ್ಟ ದಿನ ಸ್ಟ್ರಾಟಜಿಸ್ಟ್ ಮಾಡಿದ್ರು, ಅವ್ರು ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳಿ ಒಂದು ಕ್ವಶನ್ ಎದ್ದಿತ್ತು. ಆದ್ರೆ ಇವತ್ತು ನಾವು ಇವೆಲ್ಲವಕ್ಕೂ ಆನ್ಸರ್ ಸಿಕ್ಕಿದೆ ಅಂತ ಹೇಳಿ ನಾವು ನಿಮ್ ಮೂಲಕ ಹೇಳ್ತೀವಿ. ಇನ್ನೊಂದು ಬಂಕೀಪುರ ಕ್ಷೇತ್ರ ಬಗ್ಗೆ ಮಾತಾಡೋಣ. ಈಗ ಬಂಕೀಪುರ ಕ್ಷೇತ್ರ ಸುಮಾರು 2005ರಿಂದ ಅದು ಪಟ್ನಾ ವೆಸ್ಟ್ ಆಗಿತ್ತು ಫಸ್ಟ್. ಇದು ಪಟ್ನಾ ಭಾಗದಲ್ಲಿ ಬರುತ್ತೆ, ರಾಜಧಾನಿ ಭಾಗದಲ್ಲಿ. ಪಟ್ನಾದಿಂದ ಒಂದು 4 ಕಿಲೋಮೀಟರ್ ಆಚೆ ಈಚೆಯಲ್ಲೇ ಬಂಕೀಪುರ ಕ್ಷೇತ್ರ ಗುರುತಿಸ್ಕೊಳ್ಳೋದು. ಫಸ್ಟ್ ನಿತಿನ್ ನವೀನ್ ಏನ್ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅವರ ತಂದೆಯರು ಇಲ್ಲಿ MLA ಆಗಿ ಇದ್ದವರು. ಅವ್ರು ತೀರ್ ಹೋದ್ಮೇಲೆ ಬೈ ಎಲೆಕ್ಷನ್ ಆಗುತ್ತೆ 2006ರಲ್ಲಿ, ಫೆಬ್ರವರಿ ಅನ್ಕೋತೀನಿ, 2006 ಫೆಬ್ರವರಿಯಲ್ಲಿ. ಆ ಬೈ ಎಲೆಕ್ಷನ್ ಇಂದ ಟಿಲ್ ಡೇಟ್ ಲಾಸ್ಟ್ ಎಲೆಕ್ಷನ್ ವರ್ಗು, ಜನರಲ್ ಎಲೆಕ್ಷನ್ ವರ್ಗು ಆಗೋವರೆಗೂ ನಿತಿನ್ ನವೀನ್ ಅವರೇ MLA ಆಗಿ ಇರ್ತಾರೆ. ಯಾವಾಗ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಅವತ್ತು ಈ ಸೀಟ್ ನ ಖಾಲಿ ಆಗುತ್ತೆ, ನಾರ್ಮಲಿ ಖಾಲಿ ಆಗುತ್ತೆ. ಅಂಡ್ ಈ ಸೀಟು ಇದನ್ನ ಭರ್ತಿ ಮಾಡ್ಕೊಳ್ಳಕ್ಕೆ ಇನ್ನು ಸುಮಾರು ಅವಕಾಶ ಇತ್ತು. ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಒಂದು 6 ತಿಂಗಳವರೆಗೂ ಇತ್ತು. ಆದ್ರೆ ಯಾವಾಗ ರಾಜ್ಯಸಭೆಗೆ ನಿತಿನ್ ನವೀನ್ ಹೋಗ್ತಾರೆ, ಪ್ರಶಾಂತ್ ಕಿಶೋರ್ ನಾರ್ಮಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಸೀಟ್ ಸಿಗುತ್ತೆ, ಇನ್ನೊಂದು 6 ತಿಂಗಳ ಅವಕಾಶ ಇದೆ, ಯಾರಾದ್ರೂ ಒಳ್ಳೆ ಸ್ಟೇಟ್ ನ ಹುಡುಕನ ನಾವು ಅಂತ ಹೇಳಿ ಹುಡುಗಾಟದಲ್ಲಿ ಇರ್ತಾರೆ. ಹುಡುಗಾಟ ಅದು ಹೇಗಾಗುತ್ತೆ ಅಂದ್ರೆ, ಪ್ರಶಾಂತ್ ಹೋದಾಗೆಲ್ಲ ಅದು ಹೇಗಾಗುತ್ತೆ, ಜನ ಚರ್ಚಿಸೋದು ನಾರ್ಮಲಿ, ಮೀಡಿಯಾದವ್ರು ಕೇಳೋದು ನಾರ್ಮಲಿ. ಕೇಳಿದಾಗ ಒಬ್ರು ರವಿಶಂಕರ್ ಪ್ರಸಾದ್ ಅಂತ ಹೇಳಿ ನಮ್ಮ ಬಿಜೆಪಿ ತುಂಬಾ ವರಿಷ್ಠ ನಾಯಕರಿದ್ದಾರೆ. ಅವ್ರು ಹೇಳ್ತಾರೆ, ಪ್ರಶಾಂತ್ ಕಿಶೋರ್ ಏನು ಯಾರು ನಿಂತ್ರು ಏನು, ನಾವು ಇಲ್ಲಿಂದ ನಾವು ನಾರ್ಮಲಿ ನಾವೊಂದು ಪದ ಯೂಸ್ ಮಾಡ್ತಾರೆ, ಆ ಪದ ಯೂಸ್ ಮಾಡಬಾರ್ದು, ಅದು ಬಂಕೀಪುರ ಜನಕ್ಷೇತ್ರಕ್ಕೆ ಒಂಥರ ಕುತ್ತ ಬಿಲ್ಲಿ ಅಂತ ಹೇಳಿದ್ರು, ಬೆಕ್ಕು ಅಥವಾ ನಾಯಿ ನಿಂತರೂ ಕೂಡ ಈ ಕ್ಷೇತ್ರದಿಂದ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಕುತ್ತಾ ಬಿಲ್ಲಿ को भी खड़ा कर देंगे तो हमें ಬಂಕೀಪುರ की जनता जिताएंगे. ಈ ಅಹಂಕಾರ ನೋಡಿ, ಈ ಅಹಂಕಾರ ಅದನ್ನ ನಾವು ಆಸ್ ಎ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ನಾನು ಹೇಳೋದು, ನಾವು ಅವರ ಇವತ್ತುವರೆಗೂ ಚಾಯ್ ಪೇ ಚರ್ಚೆ ಆಯ್ತು, ಎಂತೆಂತ ನರೇಟಿವ್ ನ ನಾವು ಕೊಟ್ಟು ಇವತ್ತು ಎಲ್ರು ರಾಜರನ್ನಾಗಿ ಮಾಡಿದೀವಿ. ಬಟ್ ನಮಗೆ ಇದು ಆಕ್ಚುಲಿ ನರೇಟಿವ್ ಆಗ್ಬೇಕಾಗಿತ್ತು. ಜನಕ್ಕೆ ನಾವು ಅರಿವು ಮೂಡಿಸ್ಬೇಕಾಗಿರೋದೇನು, ನಮ್ಮನ್ನ ಈ ತರ ಪ್ರಾಣಿಗಳಿಗೆ ಹೋಲಿಸ್ತಾರಲ್ಲ, ಈ ಪ್ರಾಣಿಗಳಿಗೆ ಹೋಲಿಸೋದನ್ನ ನಾವು ಜನಕ್ಕೆ ಮನದಟ್ಟು ಮಾಡಬೇಕು. ನಮ್ಮನ್ನ ಕುತ್ತಾ ಬಿಲ್ಲಿ ನೀವು, ಯಾಕಂದ್ರೆ ಈ ಕ್ಷೇತ್ರ ತುಂಬಾ ಓದಿರೋರು, ತುಂಬಾ ಬಿಸ್ನೆಸ್ ಮನ್ ಇರೋರು, ತುಂಬಾ ಏನಂತಾರೆ ಪ್ರತಿಭಾವಂತರು ಇರೋ ಕ್ಷೇತ್ರ. ಇಲ್ಲಿ ಜನ ಮಾಡಿ ವೋಟ್ ಹಾಕ್ತಾರೆ. ಅಂತ ಕ್ಷೇತ್ರದಲ್ಲಿ ನಾಯಿಗಳಿಗೆ ಮತ್ತೆ ಬೆಕ್ಕುಗಳಿಗೆ ಹೋಲಿಸಿ ಮಾತಾಡೋ ಅಷ್ಟು ಅಹಂಕಾರ ಬಂದಿದೆ ಬಿಜೆಪಿ ಅವ್ರಿಗೆ ಅಂದಾಗ, ಇದನ್ನ ನಾವು ನೆಗೆಟಿವ್ ಆಗಿ ಇಟ್ಕೊಂಡು ಜನರ ಮನಸ್ಸಲ್ಲಿ ಮೂಡ್ಸಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಿ ಫಲಕಾರಿಯಾಗಿದ್ದೀವಿ.
ಯಾಕಂದ್ರೆ ಯಾವತ್ತೂ ಆಗ್ಲಿ ಹೇಗೆ ಅಂದ್ರೆ ಈಗ ಮನುಷ್ಯನ್ ಎಲ್ಲಾ ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಬುದ್ಧಿ ಇರೋದಕ್ಕೆ ಮನುಷ್ಯನ ಏನಂತೀವಿ ನಾವು ಮನುಷ್ಯತ್ವ ಇರೋದಕ್ಕೆ ಮನುಷ್ಯ ಯಾವುದೇ ಪ್ರಾಣಿಗಳಿಗೆ ಹೋಲಿಸಲ್ಲ. ಬಟ್ ಇವರು ಈ ತರ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ. ಒಂದು ಅದ್ರ ಜೊತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇವ್ರಿಗೆ ಅಹಂಕಾರ ಒಂದಿರುತ್ತೆ. ಏನು ಅಂದ್ರೆ ನಾವು ರಾಜ್ಯದಲ್ಲೂ ನಾವೇ ಇದೀವಿ, ಸೆಂಟ್ರಲ್ ನಾವೇ ಇದೀವಿ, ಮೋದಿ ಬ್ರ್ಯಾಂಡ್ ಇದೆ ನಮ್ಗೆ, ಮೋದಿ ಬ್ರ್ಯಾಂಡ್ ಯಾವ್ದು ಬರೋದಿಲ್ಲ, ತಲೆ ನಮ್ಗೆ ಮೋದಿ ಬಂದು ಮುಗ್ದೋಗ್ಬಿಡುತ್ತೆ ಅನ್ನೋದು ಇವ್ರ ತಲೆಯಲ್ಲಿ ಅದೊಂದು ಕೂತ್ಬಿಟ್ಟಿದೆ. ಅಂದ್ರೆ ರಾಷ್ಟ್ರದ ಸ್ಥಾನ, ರಾಷ್ಟ್ರೀಯ ಅಧ್ಯಕ್ಷರ ಸೀಟ್ ನ ಇವರು ತುಂಬಾ ಗಂಭೀರವಾಗಿ ತಗೊಂಡು ಫಸ್ಟ್ ಒಬ್ಬರಿಗೆ ಬಂಟಿ ಒಬ್ಬರಿಗೆ ಟಿಕೆಟ್ ಅವ್ರ ಟಿಕೆಟ್ ಬೆಳಿಗ್ಗೆ ಟಿಕೆಟ್ ಕೊಡ್ತಾರೆ, ಸಂಜೆ ಅನ್ನೋದ್ರಲ್ಲಿ ನಾಮಿನೇಷನ್ ಮಾಡ್ಬಿಟ್ಟು ಆಮೇಲೆ ಅವ್ರು ನಾಮಿನೇಷನ್ ವಾಪಸ್ ತಗೋಬಿಡ್ತಾರೆ. ಆ ಕಾರಣ ಏನು ಅಂತ ಅವ್ರದ್ದು ಕೌಟುಂಬಿಕ ಅಂತ ಹೇಳಿದ್ರು. ಬಟ್ ಅದು ಕೌಟುಂಬಿಕ ಕಾರಣನೋ ಬೇರೆ ಏನೋ ಕಾರಣನೋ ಅಂತ ಅವ್ರಿಗೆ ಗೊತ್ತು. ಆಮೇಲೆ ಕುಮಾರ್ ಸಿನ್ಹಾ ಅನ್ನೋರಿಗೆ ಕೊಡ್ತಾರೆ. ನೀರಜ್ ಕುಮಾರ್ ಸಿನ್ಹಾ ಅವ್ರದ್ದು ಬಂದು ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಏಜ್ ಇರೋದೇ ಕಡಿಮೆ. ಅದರಲ್ಲಿ ಅಂದ್ರೆ 1996ರಿಂದಾನೇ ನಾನು ಭಾರತೀಯ ಜನಸಂಘಕ್ಕೆ ಅಂದ್ರೆ ಪಾರ್ಟಿಗೆ ಸೇರ್ಕೊಂಡಿದ್ದೆ, ಕಾರ್ಯಕರ್ತ ಕೆಲಸ ಮಾಡ್ಕೊಂಡಿದ್ದೆ ಅಂತಾರೆ. ಅವ್ರಿಗೆ ಇರೋದೇ ಹೆಚ್ಚು ಕಡಿಮೆ ಅದೇ 12 ವರ್ಷ ಇದ್ದಾಗ್ಲೇ ನಾನು ಸಂಘ ಸೇರಿದ್ದೆ ಅಂತ ಅವ್ರು ಹೇಳಿರೋದು. ಅವರು ಇದ್ ಮಾಡ್ತಾರೆ, ಸ್ವಲ್ಪ ಟ್ರಾಲ್ ಆಗುತ್ತೆ. ಮತ್ತೆ ನಾವು ನಾರ್ಮಲ್ ನಾನೊಬ್ಬ ಬೂತ್ ಮಟ್ಟದ ಕಾರ್ಯಕರ್ತ, ನನ್ನನ್ನು ಈ ಕ್ಷೇತ್ರಕ್ಕೆ ಈ ಮಟ್ಟಕ್ಕೆ ತಂದಿದ್ದಾರೆ ಅನ್ನೋ ಇದೊಂದು ಪ್ರೊಪೋಗಂಡ ಇದೆ. ಅಂದ್ರೆ ನಾವು ಜನಸಾಮಾನ್ಯರಿಗೆ ಕೊಡ್ತೀವಿ ಅಂತ ಇವರು ಬಿಜೆಪಿಯವರು ಇನ್ನೊಂದೇನಂದ್ರೆ ನಾವು ಖಾನ್ದಾನಿ ಬಿಜೆಪಿ ಅಂದ್ರೆ ಇವತ್ತು ನಾವು ಕಾಂಗ್ರೆಸ್ ಅವ್ರಿಗೆ ಹೇಳೋದಲ್ಲ. ಕಾಂಗ್ರೆಸ್ ಅವರು ಈ ಏನಂತಾರೆ ಪೊಲಿಟಿಕಲ್ ಡೈನಸ್ಟಿ ಪೊಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಕಾಂಗ್ರೆಸ್ ಅವ್ರಿಗೆ ಹೇಳೋದಲ್ಲ. ಆಕ್ಚುಲಿ ಹೇಳ್ಬೇಕು ಬಿಜೆಪಿ ನೋಡಿ, 97ರಿಂದ ನಿತಿನ್ ಅವ್ರ ಅಪ್ಪ ಇರ್ತಾರೆ, ನವೀನ್ ಅವರು. ನವೀನ್ ಸಿಂಗ್ ಆದ್ಮೇಲೆ ನಿತಿನ್ ನವೀನ್ ಬರ್ತಾರೆ 2028ರವರೆಗೂ. ಹೀಗೆ ಇದೆಲ್ಲ ಚರ್ಚೆ ಆಗಿದೆ ನಿಜ. ಬಟ್ ಅಲ್ಲಿ ಏನು ಕಾರಣ ಆಯ್ತು ಅಂತ ನಿತಿನ್ ನವೀನ್ ಅವರನ್ನ ಸೋಲಿಸುವಂತ ಅದ ಪ್ರಭಾವಳಿ ಪ್ರಶಾಂತ್ ಕಿಶೋರ್ ಜನರ ಮಧ್ಯೆ ಬೀರ್ಲಿಕ್ಕೆ ಏನ್ ಕಾರಣ ಆಯ್ತು? ಅಷ್ಟೊಂದು ಆಕ್ರೋಶ ಇದೆಯಾ ಜನರಿಗೆ ಹಾಗಾದ್ರೆ ಅಲ್ಲಿ? ಅಥವಾ ಸಾಮ್ರಾಟ್ ಚೌಧರಿ ಅವರನ್ನ ಮುಖ್ಯಮಂತ್ರಿ ಮಾಡಿರೋ ಬಗ್ಗೆ ಅಸಮಾಧಾನ ಇದೆಯಾ? ಅಥವಾ ನಿತೀಶ್ ಕುಮಾರ್ ಅವರನ್ನ ಬಿಹಾರದಿಂದ ದೆಹಲಿ ಕಳಿಸಲಾಯಿತು ಅನ್ನೋದು ಆ ಬಿಜೆಪಿ ಅವರ ಕ್ರಮ ಏನಿದೆ ಅದು ಏನಾದ್ರೂ ಅದಕ್ಕೆ ಅಲ್ಲಿ ಅಸಮಾಧಾನ ಇದೆಯಾ? ಅದು ವಿರೋಧ ಮತಗಳಾಗಿ ಅಥವಾ ಜನಸುರಾಜ್ ಪರ ಮತಗಳಾಗಿ ಕನ್ವರ್ಟ್ ಆಯ್ತಾ ಅಂತ ಹೇಳಿ? 100% ಸರ್. ನೋಡಿ, ನಾವು ಲಾಸ್ಟ್ ಟೈಮು ನೀವು ಬಿಹಾರಲ್ಲೇ ಮೀಟ್ ಮಾಡಿದ್ದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾನು ಅವತ್ತು ಆಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ನಾನು ಅವತ್ತು ಹೇಳಿದ್ದೆ, ನೋಡಿ ಸರ್, ನಮ್ಮ ವಿಚಾರಧಾರೆ ಏನು ಮೈಗ್ರೇಷನ್ ಇದೆ, ಇದಕ್ಕೆ ಜನ ಕೊಡ್ತಾರೆ, ಇದಕ್ಕೆ ಒಟ್ಟು ನಮ್ಮನ್ನ ಜನ 100% ವಿನ್ ಮಾಡ್ತಾರೆ. ನಾವು ಏನು ಇಲ್ಲ ಅಂದ್ರೂ ಒಂದ್ ಒಳ್ಳೆ ಸೀಟ್ ತಗೋತೀವಿ ಅಂತ ಹೇಳಿ ನಾನು ನಿಮಗೆ ಅವತ್ತು ಭರವಸೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ. ನಾನು ಹೇಳಿದ್ದೆ ಈ ತರ ಅಂತ ಹೇಳಿ. ಬಟ್ ಆದ್ರೆ ಏನಾಯ್ತು ಅಂದ್ರೆ ಯಾವಾಗ ಈ ನಿತೀಶ್ ಗೌರ್ಮೆಂಟ್ 10,000 ಕೊಟ್ಟು ಹೆಣ್ಮಕ್ಳಿಗೆ 10,000 ದುಡ್ಡು ಕೊಟ್ಟು ವೋಟ್ ಖರೀದಿ ಮಾಡ್ಕೊಂತು, ಮುಖ್ಯಮಂತ್ರಿ ರೋಜ್ಗಾರ್ ಯೋಜನಾ ಅಡಿಯಲ್ಲಿ 10,000 ಅವರಿಗೆ ದುಡ್ಡು ಕೊಟ್ಟಿರೋದು. ಅದು ಹೇಗಾಯ್ತು ಅಂದ್ರೆ ನಿಮಗೆ ವೋಟ್ ಖರೀದಿ ಆದಂಗ ಆಯ್ತು. ವೋಟ್ ಚೋರಿನೂ ಅನ್ಬೋದು, ವೋಟ್ ಖರೀದಿನೂ ಅನ್ಬೋದು. ಇದು ಅರಿವಾಗಕ್ಕೆ ನವೆಂಬರಲ್ಲಿ ಎಲೆಕ್ಷನ್ ಮುಗ್ದಿದೆ. ಈಗ ನಮಗೆ ಇಲ್ಲಿ ಆಲ್ಮೋಸ್ಟ್ 7 ತಿಂಗಳು ತಗೊಂಡಿದೆ. ಜನಕ್ಕೆ ಅರಿವು ಏನು, ನಿತೀಶ್ ಕುಮಾರ್ ಹೆಸರಲ್ಲಿ ಇವರು ವೋಟ್ ತಗೊಂಡ್ರು, ನಿತೀಶ್ ಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರು, ಮುಖ್ಯಮಂತ್ರಿ 2 ದಿನ ಆಟಕ್ ಮಾಡಿದ್ರು, ಆಮೇಲೆ ಅವ್ರನ್ನ ಹೇಳಿದ್ರು. ಈಗ ಸಾಮ್ರಾಟ್ ಚೌಧರಿ ಅನ್ನೋನ, ಇವ್ರು ಯಾರು? ಸಾಮ್ರಾಟ್ ಚೌಧರಿ ಅಂದ್ರೆ ಯಾರು? ದೊಡ್ಡ ಭ್ರಷ್ಟ, ದೊಡ್ಡ ಕೊಲೆಗಡಕ, ಇಂಥವನ್ನ ತಂದಿದ್ದಾರೆ. ಇವರು ದಿನ ಒಬ್ಬೊಬ್ರಿಗೆ ಕೊಲೆ ಮಾಡ್ತವನೆ, ದಿನ ಒಬ್ಬೊಬ್ರಿಗೆ ಸರ್ಕಾರ ಇಟ್ಕೊಂಡು ಸರ್ಕಾರದ ಮೂಲಕ ಕೊಲೆ ಮಾಡಿಸ್ತಾ ಇದ್ದಾನೆ. ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಯಾರು, ಭರತ್ ಭೂಷಣ್ ತಿವಾರಿ ಅಂತವನ್ನ ಹೊಡೆದಾಕ್ತಾರೆ, ಎನ್ಕೌಂಟರ್ ಮಾಡ್ತಾರೆ. ಬಂಟಿ ಯಾದವ್ ಅಂತವನ್ನ ಹೊಡೆದಾಕ್ತಾರೆ, ಕಿಡ್ನಾಪ್ ಮಾಡಿಸಿ. ಈ ತರ ದಿನ ಒಬ್ಬೊಬ್ಬರನ್ನೇ ಎನ್ಕೌಂಟರ್ ಮಾಡಿಸೋದು, ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು ಈ ತರ ಮಾಡ್ತಾರೆ. ಇದು ಜನರ ಮಧ್ಯೆಯಲ್ಲಿ ಹೇಗಾಗಿದೆ ಅಂದ್ರೆ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ತುಂಬಾ ಚರ್ಚಿತ ವಿಷಯ ಆಗಿದೆ. ಆಕ್ರೋಶ ಭರಿತ ಜನ ಯಾವ ಶಿಕ್ಷಣ ಮೈಗ್ರೇಷನ್ ನಿಲ್ಲಿಸ್ತೀವಿ ಅಂತ ಬಿಜೆಪಿಯವರು ನಿತೀಶ್ ಕುಮಾರ್ ಹೆಸರು ತಗೊಂಡಿದ್ರು. ಇವರು ನಮ್ಮನ್ನು
ಮಾಡಿದ್ದಾರೆ ಅನ್ನೋ ಅರಿವಾಗಿದೆ. ನಮ್ಮನ್ನ ಅಂಧ ಭಕ್ತರನ್ನಾಗಿ ಮಾಡಿ ಇವರು ನಮ್ಮಿಂದ ಬೇಕು ಅದನ್ನ ಪಡ್ಕೋತಿದ್ದಾರೆ ಅನ್ನೋ ಅರಿವಾಗಿದೆ. ಅದನ್ನ ಆ ಅರಿವು ಮೂಡಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ನಮಗ್ ಸಿಕ್ಕಿದ್ ಸರ್ ನೋಡಿ 13 ತಾರೀಕು ಪ್ರಶಾಂತ್ ನಾಮಿನೇಷನ್ ಮಾಡಿದ್ದು, 13ರಿಂದ 17 ಟೈಮ್ ಸಿಕ್ಕಿತ್ತು. 17 ವರ್ಷದಲ್ಲಿ 30 ವರ್ಷ ಆಳಿದ ಕೋಟೆಯನ್ನ ಭೇದಿಸ್ಬೇಕು ಅಂದ್ರೆ ಸಾಮಾನ್ಯದ ವಿಷಯ ಆಗಿರ್ಲಿಲ್ಲ. ಇದನ್ನ ನಮ್ಮ ಸಫಲತೆ ನಾವು ಅನ್ನಲ್ಲ, ನಮ್ ಸಫಲತೆ ಜೊತೆಗೆ ಜನ, ಈ ಜನ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಈ ಜನ ಪ್ರಶಾಂತ್ ಅನ್ನೋರು, ಅವರ ನಾಯಕತ್ವ, ಅವರ ವಿಚಾರದ ಈ ಮನುಷ್ಯ ಬಿಹಾರಲ್ಲಿ ಬದಲಾವಣೆ ಆಗಕ್ ಸಾಧ್ಯ. ಯಾವ ಮೋದಿ, ಯಾವ ಅಮಿತ್ ಶಾ, ಯಾವ ಯೋಗಿ ಯಾರು ಬಂದ್ರು ಏನು ಮಾಡಕ್ಕಾಗಲ್ಲ. ಯಾಕೆ ಈ ಮಾತು ಹೇಳ್ತೀನಿ, ಮಂತ್ರಿ ಮಂಡಲ ಇಟ್ಕೊಂಡು ಅಡ್ಮಿನಿಸ್ಟ್ರೇಷನ್ ಬಿಹಾರಲ್ಲಿ ಮತ್ತೆ ಮೇಲ್ಗಡೆಲ್ಲೂ ಇಟ್ಕೊಂಡು ಕೂಡ ನೀವು 40 ಜನ ಸ್ಟಾರ್ ಪ್ರಚಾರಕರನ್ನ ತರ್ತೀರಾ. 40 ಸ್ಟಾರ್ ಪ್ರಚಾರಕರ ಜೊತೆ ಏನು ಸಲ್ಮಾನ್ ಖಾನ್ ಅಂತ ಹೆಸರು ಮಾಡ್ಕೊಂಡಿರೋ ನಮ್ಮ ಪವನ್ ಸಿಂಗ್ ಏನಿದ್ದಾರೆ, ಪವನ್ ಸಿಂಗ್ ಮೂಲಕ ನೀವು ಇವತ್ತುವರೆಗೂ 2 MP ಎಲೆಕ್ಷನ್, ಮೊನ್ನೆ ಸೆಂಟ್ರಲ್ ಎಲೆಕ್ಷನ್ ಎಲ್ಲ ವಿನ್ ಆಗಿದ್ದೀರಾ. ಆ ಮನುಷ್ಯನ ಕೂಡ ಮಾಡ್ಕೊಂಡಿದ್ದೀರಾ. ಅವ್ನು ನಿಮಗೆ ಯಾವಾಗ ಬೇಕೋ ಅವ್ರು ಅವಾಗ ಬರ್ತಾರೆ, ನಿಮಗೆ ನೀವೇನ್ ಹೇಳ್ತೀರ ಅದನ್ನ ಕೇಳ್ತಾರೆ, ಎಲ್ಲವೂ ಮಾಡ್ತಾರೆ. ಈ ಸರಿ 4-5 ದಿನ ಇಲ್ಲೇ ಇರೋ ಬರೋರಿಗೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಆರ್ಕೆಸ್ಟ್ರಾ ವ್ಯವಸ್ಥೆ ಮಾಡಿಕೊಟ್ಟು, ಈ ಪುಣ್ಯಾತ್ಮ ಅಲ್ಲೆಲ್ಲ ಹೋಗಿ ಡ್ಯಾನ್ಸ್ ಗೀನ್ಸ್ ಮಾಡಿ ಕ್ರೌಡ್ ಸೇರಿಸಿ ಏನೆಲ್ಲ ಮಾಡಬೇಕು ಎಲ್ಲವೂ ಮಾಡಿದ್ರು. ಆದ್ರೆ ಬುದ್ಧಿವಂತ ಜನರೀಸ್ ಅವರು ಜನರಿಂದ ನೀವು ಪ್ರಸ್ತಾಪ ಮಾಡಿದ್ರಿ. ಜಂತರ್ ಮಂತರ್ನಾದಂತ ಜನರಿ ಹೋರಾಟ ಏನಿದೆ ಅದು ಕೂಡ ಉಪಚುನಾವಣೆ ಮೇಲೆ ಏನಾದ್ರೂ ಪರಿಣಾಮ ಬೀರಿರ್ಬೋದಾ ನಿಮ್ಮ ಪ್ರಕಾರ? 100% ಪರಿಣಾಮ ಬೀರಿದೆ. ಯಾಕೆ ಅಂದ್ರೆ ಜನರೀಸ್ ಒಂದು ಆಗ್ತಿರುತ್ತೆ. ಜನರೀಸ್ ಪ್ರೊಟೆಕ್ಟ್ ಜಂತರ್ ಮಂತರ್ ಆಗೋದು ಅದ್ರ ನೆಕ್ಸ್ಟ್ ಡೇ ಪಾಟ್ನಾದಲ್ಲಿ ಆಗುತ್ತೆ. ಪಾಟ್ನಾದಲ್ಲಿ ಆದಾಗ ಯಾರೊಬ್ಬ ಬಿಜೆಪಿ MLA ಹೋಗ್ತಾರೆ, ಆ ಬಿಜೆಪಿ MLA ಮೇಲೇನೆ ಅಲ್ಲಿನ ಜನರೀಸು ಅಟ್ಯಾಕ್ ಮಾಡ್ತಾರೆ. ಅದೇ ದಿನ ಸಂಜೆ ಪ್ರಶಾಂತ್ ಕಿಶೋರ್ ಪ್ರಚಾರ ಮುಗಿಸ್ಕೊಂಡ್ ಬರ್ತಿರ್ತಾರೆ. ಆ ಪ್ರಚಾರ ಮುಗಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ನಾವೇ ಕಣ್ಣಾರೆ ಅದೇ ಜನ ಬಂದು ಪ್ರಶಾಂತ್ ಜೊತೆ ಸೆಲ್ಫಿ ತಗೋತಾರೆ. ಪ್ರಶಾಂತ್ ಹೇಳ್ತಾರೆ, ನಾವು ನಿಮ್ ಜೊತೆ ಇದೀವಿ, ಬೇಕು ಅಂತ ಹೇಳಿ ಅವ್ರ ಪ್ರಶಾಂತ್ ಅಲ್ಲೇ ಘೋಷಣೆ ಮಾಡ್ತಾರೆ. ಜನಜೀಸ್ ಏನಾದ್ರು ಪ್ರೊಟೆಸ್ಟ್ ಮಾಡ್ತೀವಿ ಪಟ್ನಾದಲ್ಲಿ ಅಥವಾ ಬಿಹಾರಲ್ಲಿ ಅಂದ್ರೆ ನಾನ್ ನಿಮ್ ಜೊತೆ ನಿಲ್ತೀನಿ ಅನ್ನೋದನ್ನ. ಅಂದ್ರೆ ಜನಕ್ಕೆ ಒಂದು ಇವತ್ತು ಏನ್ ಸತ್ಯ ಏನ್ ನಡೀತಾ ಇದೆ ಅದು ಅರಿವಾಗಿದೆ. ಇಷ್ಟ ದಿನ ನಿಮ್ ಆಟ ಆಡಿದ್ವಿ. ಯಾವಾಗ ಈಗ ನೋಡಿ ಮೋದಿ ಅವರು ನಮ್ಮ ಆಂಜನೇಯ ರಾಮನ ಭಕ್ತ ಅಂತಾರೆ. ರಾಮನ ಭಕ್ತನಾದ ಆಂಜನೇಯನ್ನ ಇವರು ಗಾಳಿಪಟ ಹಾರಿಸ್ತಾರೆ. ಅವರ ರಾಷ್ಟ್ರ ಅದೇ ಆಂಜನೇಯನ್ನ ಇವರು ರ್ಯಾಲಿ ಮಾಡ್ತಿರ್ಬೇಕಾದ್ರೆ ಇವ್ರು ಮೇಲ್ಗಡೆ ಕೂತಿರ್ತಾರೆ, ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ಆಂಜನೇಯ ಮುಂದ್ಗಡೆ ಡ್ಯಾನ್ಸ್ ಮಾಡ್ಕೊಂತ ಇವ್ರನ್ನ ಸ್ವಾಗತ ಮಾಡೋ ಈ ತರ ಕೆಟ್ಟ ವ್ಯವಸ್ಥೆನ ಬಿಜೆಪಿ ಅವರು ಮಾಡಿದ್ದಾರೆ. ಇದು ಜನಕ್ಕೆ ಅರಿವಾಗಿದೆ. ಜನಕ್ಕೆ ಅರಿವು ಮೂಡಿಸಿರೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಅದಷ್ಟೇ ಅಲ್ಲದೆ ನಮ್ಮ ಸ್ಪೆಷಲ್ ಡಿಜಿಟಲ್ ಟೀಮ್ ಮೀಡಿಯಾ ಒಂದು ಕ್ಯಾಂಪೇನ್ ಮಾಡಿದ್ವಿ ನಾವು. ಯಾವ ತರ ಅಂದ್ರೆ ಜನಕ್ಕೆ ಹೇಗೆ 35 ವರ್ಷ ಆಡಳಿತದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ನಿತಿನ್ ನಬೀನ್ ಅನ್ನೋದನ್ನ ತೋರ್ಸೋಣ ಅನ್ನೋ ಒಂದು ಅಭಿಯಾನ ಕೈಗೊಂಡಾಗ, ಆ ಅಭಿಯಾನದಲ್ಲಿ ಕಂಡಿದ್ದು ಅಲ್ಲಿನ ಸ್ವಚ್ಛ ಪ್ರದೇಶ, ರೋಡಲ್ಲೆಲ್ಲ ನೀರು, ಈ ಡ್ರೈನೇಜ್ ಪಿಟ್ ಗಳೆಲ್ಲ ಓಪನ್ ಆಗಿರೋವು. ನಿಮಗೆ ಸಾವಿರಾರು ವಿಡಿಯೋ ಸಿಗ್ತವೆ ಡ್ರೈನೇಜ್ ಪಿಟ್ ಅಲ್ಲಿ. ಇದೇ ಡ್ರೈನೇಜ್ ಪಿಟ್ ಅಲ್ಲಿ ಯಾರೋ ಮಂತ್ರಿ ಬರ್ತಾರೆ, ಮಂತ್ರಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ನ ಕಾಲ್ ಡ್ರೈನೇಜ್ ಪಿಟ್ ಅಲ್ಲಿ ಹೋಗ್ಬಿಡುತ್ತೆ. ಸಿಗ್ತವೆ. ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ನೋಡಿ ಈ ತರ ಆಗ್ತಿದೆ, ಇದನ್ನ ಸರಿ ಮಾಡ್ಬೇಕು, ನೀವು ಈ ತರ ಇಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದಾಗ ಅವರು ರಾತ್ರೋರಾತ್ರಿ ಎಲ್ಲಿ ರೋಡ್ ಕೆಟ್ಟಿದ್ಯೋ ಅಲ್ಲಿ ಟಾರ್ ರೋಡ್ ಮಾಡಿರೋದಾಗ್ಲಿ, ಕಸ ಎಲ್ಲಿ ಗುಡ್ಡೆ ಹಾಕಿದ್ಯೋ ಕಸ ಎತ್ಕೊಂಡ್ ಹೋಗೋದ್ರಲ್ಲಾಗ್ಲಿ, ಈ ತರ ಲೈಕ್ ಕ್ಯಾಂಪೇನ್ ಇದ್ದಿದ್ದು ಅದು ಅಭಿವೃದ್ಧಿಯಾಗಿ ಕಾಣಿಸ್ತು. ಜನ ಅವಾಗ ಯೋಚನೆ ಮಾಡಿದ್ರು, ನೋಡಿ ಪ್ರಶಾಂತ್ ಬರ್ತಿದ್ದಾನೆ ಅಂದಾಗ ಅಲ್ಲಿನ ಮುನ್ಸಿಪಾಲಿಟಿ ಕ್ಲೀನ್ ಮಾಡಿರೋದು ರೋಡು ಅಂದ್ರೆ ಹೆದರಿಕೆ ಬಂದ್ಬಿಡ್ತು ಅಲ್ಲಿನ ಸರ್ಕಾರಕ್ಕೆ. ಅವಾಗ ಜನರಲ್ಲಿ ಒಂದು ಮೂಡ್ತು, ಜನರಲ್ಲಿ ಒಂದು ಏನ್ ಮೂಡ್ತು ಅಂದ್ರೆ ನೋಡು ಪ್ರಶಾಂತ್ ಬರ್ತಿದ್ದಂಗೆ ಮಾಡ್ತಿದ್ದಾರೆ ಅಂದ್ರೆ ನಾಳೆ ದಿನ ಇವ್ರು MLA ಆದ್ರೆ ಇನ್ ಯಾವ ತರ ಅಭಿವೃದ್ಧಿ ಆಗ್ಬಹುದು. ಇವೆಲ್ಲ ತುಂಬಾ ಇಂಪ್ಯಾಕ್ಟ್ ಆಗಿದೆ ಸರ್. ಇವೆಲ್ಲ ಇಟ್ಕೊಂಡು ಜನಸಾಮಾನ್ಯರು ನಮ್ಮ ಪ್ರಶಾಂತ್ ಜೊತೆ ಅವ್ರ ವಿಚಾರಧಾರೆ ಜೊತೆ ನಿಂತಿದ್ದಾರೆ. ಓಕೆ, ನೋಡ ಪ್ರಶಾಂತ್ ಕಿಶೋರ್ ಅವರು ಪ್ರಥಮ ಪ್ರಯತ್ನದಲ್ಲಿ ಅಂದ್ರೆ ಪ್ರಥಮ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ, ಗೆದ್ದಿದ್ದಾರೆ. ವಿಧಾನಸಭೆಯಲ್ಲಿ ಪ್ರವೇಶಿಸಿ ಏನಾದ್ರು ಹೊಸ ಬದಲಾವಣೆ ಸಂಚಲನ ಮೂಡಿಸ್ತಾರ ಅನ್ನೋದನ್ನ ನೋಡೋಣ. ಚುನಾವಣೆ ಪೂರ್ವದಲ್ಲೇ
ಬಿಹಾರ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಸಾಮ್ರಾಟ್ ಚೌಧರಿ ಅವರಿಗೆ ಸಾಕಷ್ಟು ಬೆವರಿಳಿಸಿದ್ದನ್ನು ನಾವು ನೋಡಿದ್ದೇವೆ. ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ವಿರುದ್ಧ ಅಂತ ಆಕ್ರೋಶದ ಅಲೆ ಇರಲಿಲ್ಲ, ಆದ್ರೆ ಅದೇನು ಅವರ ಪರ ಮತಗಳಾಗಿ ಕನ್ವರ್ಟ್ ಆಗಿರಲಿಲ್ಲ. ಆದ್ರೆ ಈ ಬೈ ಎಲೆಕ್ಷನ್ ಅಲ್ಲಿ ಪ್ರಶಾಂತ್ ಕಿಶೋರ್ ಅವರು ಗೆದ್ದಿದ್ದಾರೆ. ಬಿಹಾರದಲ್ಲಿ ಏನಾದ್ರೂ ಹೊಸ ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನೋದನ್ನ ಮುಂದೆ ಕಾಲವೇ ಉತ್ತರ ಕೊಡುತ್ತೆ. ಬಹುಶಃ ಇದೊಂದು ಮೆಸೇಜ್ ಅನ್ನ ಪಾಸ್ ಮಾಡಬಹುದು ರಾಷ್ಟ್ರ ರಾಜಕಾರಣಕ್ಕೆ ಅಂತ ಅನ್ಸುತ್ತೆ ಶರದ್ ಅವರೇ. ವಿಶ್ವವಾಣಿ ಜೊತೆಗೆ ನೀವು ಸುದೀರ್ಘವಾಗಿ ಮಾತನಾಡಿದ್ದೀರಿ, ಧನ್ಯವಾದಗಳು. ಮುಂದೆ ಕೇಂದ್ರ ರಾಜಕಾರಣಕ್ಕೆ ಏನಾದ್ರೂ ಪ್ರವೇಶ ಮಾಡುವಂತ ಸಾಧ್ಯತೆ ಇದೆಯಾ ಜನ್ಸುರಾಜ್ ಪಕ್ಷ? ಇಲ್ಲ ಸರ್, ಸದ್ಯಕ್ಕೆ ಬಿಹಾರ್ ಬಿಟ್ರೆ ಬಿಹಾರ್ ಲೋಕಸಭೆಗೆ ನಾರ್ಮಲ್ ಎಲೆಕ್ಷನ್ ಏನ್ ಬರ್ತವೆ ಈಗ, ಗ್ರಾಮ ಪಂಚಾಯತ್ ಆಗಿರ್ಲಿ, ಅಲ್ಲಿ ತಾಲೂಕ್ ಪಂಚಾಯತ್ ಆಗಿರ್ಲಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ಮುನ್ಸಿಪಲ್ ಆಗಿರ್ಲಿ, ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿದೆ. ಯಾಕಂದ್ರೆ ನಾವ್ ಆಲ್ರೆಡಿ ತೋರ್ಸಿದೀವಿ, ಡೆಲ್ಲಿಯಿಂದ ಡಿಲ್ಲಿವರೆಗೂ ನಾವೇನ್ ಮಾಡ್ಬೇಕು, ನಮ್ಮ ಸಂದೇಶ ಅದನ್ನ ಮುಟ್ತೀವಿ. ಬಿಹಾರ್ ಜನತೆಗೆ ನಮ್ ಜೊತೆ ಸಾಥ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಎರಡು ಮಾತು. ಯಾಕಂದ್ರೆ ಅಲ್ಲಿನ ಜನತೆಗೆ, ಬಿಹಾರ್ ಜನತೆಗೆ ಒಂದು ಇತ್ತು. ಯಾಕಂದ್ರೆ 243 ಜನ ಇರೋ ಪಾರ್ಲಿಮೆಂಟ್ ಅಲ್ಲಿ ಒಬ್ರು ಉಸಿರು ಎತ್ತುತ್ತಿರ್ಲಿಲ್ಲ. ಅಪೋಸಿಷನ್ ಲೀಡರ್ ಇದ್ದು ಕೂಡ ಅಪೋಸಿಷನ್ ಬಂದು ಮಾತಾಡ್ತಿರ್ಲಿಲ್ಲ. ಆದ್ರೆ ನಾವು ಒಂದು ಮಾತು ಹೇಳಿದ್ವಿ, 243 ಜನಕ್ಕೂ 242 ಜನಕ್ಕೂ ಯಾರಾದ್ರೂ ಭರವಸೆ ಮೂಡಿಸಬಲ್ಲ ಆ ನಾಯಕತ್ವ ಆಗಿರ್ಲಿ, ಆ ಪ್ರಶ್ನೆ ಮಾಡಬಲ್ಲ ನಾಯಕ ಯಾರಾದ್ರೂ ಇದ್ದಾರೆ ಅಂದ್ರೆ ಈ ಬಿಹಾರಲ್ಲಿ ಅದು ಪ್ರಶಾಂತ್ ಮಾತ್ರ. ಯಾಕಂದ್ರೆ ನಿಮ್ಮ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ತಗೊಂಡು ಮಾತಾಡೋದಾಗ್ಲಿ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಅದು ಪ್ರಶಾಂತ್ ಕಿಶೋರ್ ಮಾತ್ರ. ಅದಕ್ಕೆ ನೀವು ಈ ನಾಯಕತ್ವ, ನಿಮ್ಮ ಈ ವಾಯ್ಸ್ ನ ನೀವು ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಜನರ ಮಧ್ಯೆ ಇಟ್ಕೊಂಡಿದ್ವಿ. ಇವತ್ತು ಆ ಜನಮತನ್ನ ಅವ್ರು ಗೆಲ್ಸಿದ್ದಾರೆ, ಅವ್ರ ವಾಯ್ಸ್ ನ ಹೆಚ್ಚಿಸಿದ್ದಾರೆ, ಆ ವಾಯ್ಸ್ ಬೆಲೆ ಕೊಡ್ತಿದ್ದಾರೆ. ನಾಳೆ ಬರೋ ದಿನದಲ್ಲಿ ಬಿಹಾರ್ ಜನತೆ ನಾವು ಈಗ ಹೇಳಲ್ಲ, ಇವತ್ತು ಅದ್ ನಾನು ಮುಂದೆ ಫಸ್ಟ್ ನಿಮ್ಗೆ ಹೇಳ್ದಂಗೆ, ಅವತ್ತು 0 ಮಾಡಿದ್ರಿ, ಇವತ್ತು ಹೀರೋ ಮಾಡಿದೀರಾ. ನಾಳೆ ಪ್ರಶಾಂತ್ ಏನು ಅನ್ನೋದನ್ನ ಮುಂದೆ ಬರುವ ದಿನದಲ್ಲಿ ಬಿಹಾರ ಮೂಲಕ, ಬಿಹಾರನ ಅಭಿವೃದ್ಧಿ ಏನು ಅನ್ನೋದನ್ನ ತೋರಿಸ್ತಾರೆ. ಓಕೆ, ಧನ್ಯವಾದಗಳು ಶರದ್ ಅವರೇ. ಆಯ್ತು ಸರ್, ಥ್ಯಾಂಕ್ ಯು ಸರ್.